ಪಾವಗಡ ತಾಲೂಕಿನ ಕಸಬಾ ಹೋಬಳಿ ಕಿಲಾರ್ಲಹಳ್ಳಿ ಸರ್ವೆ ನಂಬರ್ 90/1 ಅನುಭವಿದಾರರಿಗೆ ಮೋಸವೆಸಗಿ ಸರ್ವೇಯರ್ ಮಂಜುನಾಥ್ ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿ ಅನುಭವವಿಲ್ಲದವರಿಗೆ ಜಮೀನು ಸ್ಕೆಚ್ ಪಹಣಿ ಮಾಡಲು ಮುಂದಾಗಿರುವಂತಹ ಘಟನೆ ನಡೆದಿದೆ. ಇದು ಪಾವಗಡ ಪಟ್ಟಣದ ತಹಶೀಲ್ದಾರ್ ಕಚೇರಿ ಆವರಣದಲ್ಲಿ ನೊಂದ ವಿಧವಾ ಅನ್ಯಾಯಕ್ಕೆ ಒಳಗಾಗಿರುವಂತಹ ಮಹಿಳೆಯರಾದ ಮಂಜಮ್ಮ, ಪದ್ಮಾವತಿ ಮತ್ತು ರೈತ ಸಂಘದವರು ಹಾಗೆ ಪ್ರಗತಿಪರ ಸಂಘಟನೆಗಳ ಮುಖಂಡರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಸಾವಿರದ 1954ರಲ್ಲಿ ಪಾವಗಡ ತಾಲೂಕಿನ ಕಸಬಾ ಹೋಬಳಿ ಕಿಲಾರ್ಲಹಳ್ಳಿ ಸರ್ವೆ ನಂಬರ್ 90/1ರಲ್ಲಿ 4 ಎಕರೆ ಜಮೀನನ್ನ ಕ್ರಯಕ್ಕೆ ಪಡೆದ ಭೀಮಪ್ಪ ಬೀನ್ ಸಣ್ಣಲಿಂಗಪ್ಪ ಅವರು ಮೊಮ್ಮಕ್ಕಳಾದ ಪದ್ಮಾವತಿ ಹಾಗೂ ಮಂಜಮ್ಮ ಮತ್ತು ಸೊಸೆ ಪಾರ್ವತಮ್ಮನಿಗೆ ಜಂಟಿಯಾಗಿ ಕೊಡ್ತಾರೆ. ವಂಚನೆಗೆ ಒಳಗಾದ ಕುಟುಂಬಸ್ಥರು 72 ವರ್ಷಗಳಿಂದ ಅನುಭವದಲ್ಲಿ ಇದ್ಕೊಂಡು ಉಳುಮೆ ಮಾಡಿಕೊಂಡು ಬರ್ತಾ ಇದ್ರು. ಮೇ 13ರಂದು ತತ್ಕಾಲ್ ಪೋಡಿ ಮಾಡಿಸಲು ಸರ್ವೆ ಇಲಾಖೆಗೆ ಹೋದಾಗ ಈಗಾಗಲೇ ಅನುಭವದಲ್ಲಿ ಇಲ್ಲದ ರಂಗಧಾಮಪ್ಪ ಎಂಬ ಹೆಸರಿನವರು ತತ್ಕಾಲ್ ಪೋಡಿ ಅರ್ಜಿ ಸಲ್ಲಿಸಿ ಸ್ಕೆಚ್ ಮಾಡಿಸಿಕೊಂಡು ಪಹಣಿ ಭೂಮಿ ತಂತ್ರಾಂಶದ ಹಂತಕ್ಕೆ ತಲುಪಿಸಿದ್ದಾರೆ. ಇದರ ಸರ್ವೆ ಮಾಡಿಕೊಡೋ ಜವಾಬ್ದಾರಿ ಹೊತ್ತಿದ್ದ ಭೂಮಾಪಕ ಮಂಜುನಾಥ್ ಎಚ್.ಜಿ. ಕಾನೂನಿನ ನಿಯಮದ ಪ್ರಕಾರ ಅರ್ಜಿದಾರನ ವಿವರಗಳನ್ನು ಪರಿಶೀಲನೆ ನಡೆಸಿ ಸರ್ವೆ ಕಾರ್ಯ ಮಾಡುವ ಮುನ್ನ ಅನುಭವದಲ್ಲಿರೋರಿಗೆ ನೋಟಿಸು ಜಾರಿಗೆ ಮಾಡಬೇಕಾಗಿತ್ತು. ಬಟ್ ಅದ್ಯಾವುದೂ ಮಾಡಿಲ್ಲ. ಇನ್ನು ಅನುಭವದಾರರು ಗ್ರಾಮದಲ್ಲೇ ವಾಸವಿಲ್ಲ ಎಂದು ದಾಖಲಿಸಿದ್ದಾನೆ. ಜೊತೆಗೆ ಗ್ರಾಮಸ್ಥರ ಸಾಕ್ಷಿಗಳಿಗೆ ಅರ್ಜಿದಾರರ ಕಡೆಯವರನ್ನೇ ನಮೂದಿಸಿಕೊಂಡು ನಮ್ಮಂತ ವಿಧವಾ ಮಹಿಳೆಯರಿಗೆ ಮೋಸವೆಸಗಿದ್ದಾನೆ ಎಂದು ಮಂಜಮ್ಮ ಅಲವತ್ಕೊಂಡಿದ್ದು ಹೀಗೆ. ನಮ್ಮ ಜಮೀನು ಇಲ್ದೆ ಮಾಡಿದಾರೆ. ಅವತ್ತಿಂದ ನಮ್ಮ ತಾತನ ಕಾಲದಿಂದ ನಾವೇ ಮಾಡ್ಕೊ ಬಂದಿದ್ದೀವಿ. ನಮ್ಮ ಅತ್ತೆ ಸಣ್ಣ ಮಕ್ಕಳಿಂದ ಸಾಕಿ ಬೆಳೆಸಿ ಅವತ್ತಿಂದ ಇದು ಮಾಡೋರು. ಇವತ್ತು ನಮ್ಗೆ ಇಲ್ದಂಗೆ ಮಾಡೋರು. ಸ್ವಾಮಿ ಏನಾದ್ರು ಮಾಡಿ ನೀವು ನ್ಯಾಯ ಕೊಡಿಸಲೇಬೇಕು. ಅವತ್ತಿಂದ ನನ್ನ ಮಗ ಇವತ್ತು ನಾವು ಏನ್ ಮಾಡ್ಬೇಕು? ನನ್ನ ಮಗನಿಗೆ ಹೇಳಿ ಸ್ವಾಮಿ. ನೀವು ಎಷ್ಟು ಎಕರೆ ಐತಮ್ಮ ನಿಮ್ ಜಮೀನು? 4 ಎಕರೆ ಸ್ವಾಮಿ. ಯಾವ ಊರಲ್ಲಿ ಇರೋದು? ಕಿಲಾರ್ಲಹಳ್ಳಿಯಲ್ಲಿ. ನಮ್ಮ ನೂರಲ್ಲೇ ಇಲ್ಲ ಅಂತ ಹೇಳವ್ರೆ. ನಾವೇನ್ ಮಾಡ್ಬೇಕು ಹೇಳಿ ಸ್ವಾಮಿ? ಇವಾಗ ನಮ್ದು ನಿಮ್ದು ಇಲ್ಲ ಅಂತ ಅವರೇ ಬರ್ಕೊಂಡವ್ರಲ್ಲ ಸ್ವಾಮಿ. ಏನ್ ಹೆಸರು ಅವ್ರದ್ದು? ಸರ್ವೇರ ಯಾರಮ್ಮ? ಏನೋ ದಾಖಲೆ ಪರಿಶೀಲನೆ ನಡೆಸಿ ಸರ್ವೆ ಮಾಡಬೇಕಾದ ಅಸ್ಸಾಮಿ ಭೂಮಾಪಕ ಮಂಜುನಾಥ್ ಮನಸ್ಸೋ ಇಚ್ಛೆ ಮಾಡಿದ್ದಾರೆಂದ್ರೆ ಅದೆಷ್ಟು ಹಣ ಕಿಸೆಗೆ ಸೇರಿದೆಯೋ ಭಗವಂತನೇ ಬಲ್ಲ. ಸರ್ವೆ ಆಫೀಸ್ನಲ್ಲಿ ಹಣ ಕೊಟ್ಟರೆ ಸುಳ್ಳು ದಾಖಲೆಗಳಿಂದ ಯಾರಿಗೆ ಬೇಕಾದರೂ ಪಹಣಿ ಮಾಡಬಹುದಾ? ಇಂತಹ ಎಂಜಲುಗಾಸಿಗೆ ಆಸೆಪಟ್ಟ ಸರ್ವೇಯರ್ ಮಂಜುನಾಥ್ ಈ ಕೆಲಸ ಮಾಡಿದ್ದಾನ ಅಂತ ರೈತ ಸಂಘದ ಅಧ್ಯಕ್ಷ ಪೂಜಾರಪ್ಪ ಕುಡುಗಿದ್ರು. ದಂಡಾಧಿಕಾರಿ ಜೊತೆ ನಿಂತ್ಕೋಬೇಕು. ಏನ್ ಬಡವರಿಗೆ ನ್ಯಾಯ ಇಲ್ವಾ? ಈ ಸೆಕ್ರೆಟರಿ ಯಾರು ದುಡ್ಡು ಕೊಟ್ಟವ್ರ ಕಡೆ ಕೆಲಸ ಮಾಡಾಕೋದು. ಈ ಭಾಗದಲ್ಲಿ ಬಹಳಷ್ಟು ಇದಾಗ್ತಾವ. ಇವನ್ನೆಲ್ಲ ಭದ್ರ ಮಾಡ್ಬೇಕು. ಅವ್ರು ಯಾವ ಸರ್ವೆ ಅವ್ರು ಬರ್ಬೇಕು. ಇಲ್ಲಿ ಕೆಚ್ಚು ಮಾಡ್ರಿ ಅವರು. ಅವ್ರಿಗೆ ಯಾರ್ಯಾರಿಗೆ ನೋಟಿಸ್ ಕಳಿಸಿದ್ವಿ ಅವ್ರನ್ನ ಕರೀರಿ, ಇಲ್ಲಿ ಮಾತಾಡ್ತೀನಿ. ಪಾಪ ಬಡವರು ಅವ್ನ ಯಾರ ಕಾಚಾ ಪಾಣಿಯಲ್ಲಿ ಯಾರ ಚಿಕ್ಕಬಳ್ಳಾಪುರದವ್ರು ಅಂತ ಅವ್ರು. ಆದ್ರೆ 50-60 ವರ್ಷ ಆಗೈತೆ ಊರ್ ಬಿಟ್ಟು ಹೋಗಿ. ಇವ್ರನ್ನ ಊರಾಗಿಲ್ಲ ಅಂತ ಹೇಳವ್ರೆ, ಅವ್ರನ್ನ ಊರಾಗಿದ್ದಾರೆ ಅಂತ ಹೇಳ. ನೋಡ್ರಿ ಪ್ರಪಂಚದ ಮೇಲೆ ಎಂತ ನಡೀತಾ ಇತ್ತು ಅನ್ಯಾಯಗಳು. ಅವ್ರಿಗೆ ಗಂಟೆ ಗೌರವ ಬೇಡ ಅವ್ರಿಗೆ. ಅಲ್ಲ ಅವ್ರಿಗೆ ಗೌರವ ಮಾನ ಮರ್ಯಾದೆ ಇಲ್ಲ ಅವ್ರಿಗೆ. ಅವ್ರು ಯಾರ 6-5 ಸೆಕ್ರೆಟರಿ ಎಲ್ಲ ನೋಡಿ ಸಿಕ್ಕಾಕ್ಬಿಡ್ರಿ ಹೇಳ್ತೇನೆ. ಹೋಗ್ಲಿಲ್ಲ ಗೌರವ ಬೆಲೆ ತೂಕ ಬೇಡ. ಯಾರ ಸರ್ವೇರ್ ಕೃಷ್ಣಪ್ಪ ನೀವು ಬರ್ಬೇಕು. ವಿಧವಾ ಹೆಣ್ಣು ಮಕ್ಕಳ ಜಮೀನನ್ನ ಅನುಭವದಲ್ಲಿ ಇಲ್ಲದ ಮತ್ತು ಕಿಲಾರ್ಲಹಳ್ಳಿ ಗ್ರಾಮದಲ್ಲಿ ವಾಸವಿಲ್ಲದ ರಂಗಧಾಮಪ್ಪನನ್ನ ಕೂರಿಸೋ ತಂತ್ರ ಮಾಡಿರೋ ಅಧಿಕಾರಿಗಳು ಹೊಟ್ಟೆಗೆ ಅನ್ನ ತಿನ್ನೋ ಕೆಲಸ ಮಾಡದೆ ಮಣ್ಣು ತಿನ್ನೋ ಕೆಲಸ ಮಾಡಿದ್ದಾರೆ. ಈ ಕೂಡಲೇ ತಪ್ಪಿತಸ್ಥ ಸರ್ವೇಯರ್ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು. ಸರ್ವೇಯರ್ನ ಪರವಾನಗಿ ರದ್ದು ಮಾಡಿ ಸರ್ವೆ ಕಾರ್ಯದ ನಕ್ಷೆಯನ್ನು ವಜಾಗೊಳಿಸಿ ನೊಂದ ಅನುಭವಿ ರೈತರಿಗೆ ನ್ಯಾಯ ದೊರಕಿಸಿಕೊಡಬೇಕು ಅಂತ ಡಿಎಸ್ಎಸ್ ಜಿಲ್ಲಾ ಸಂಘಟನಾ ಸಂಚಾಲಕ ಸಿ.ಕೆ. ತಿಪ್ಪೇಸ್ವಾಮಿ ಒತ್ತಾಯಪಡಿಸಿದರು. ಸರ್ವೆ ನಂಬರ್ 90/1ರಲ್ಲಿ ಸುಮಾರು 70-71 ವರ್ಷಗಳಿಂದ ಅನುಭವದಲ್ಲಿರ್ತಕ್ಕಂಥ ಪದ್ಮಾವತಿ ಹಾಗೂ ಮಂಜಮ್ಮ ಅನ್ನೋರ ಜಮೀನನ್ನ, ಅಂದ್ರೆ ಈ ಜಮೀನು ಇವರಿಗೆ ಇವರ ತಾತನಿಂದ ಬಳುವಳಿಯಾಗಿ ಬಂದಿರ್ತಕ್ಕಂಥದ್ದು. ಆಮೇಲೆ ಅವರ ಚಿಕ್ಕಮ್ಮ ದೊಡ್ಡಮ್ಮ ಒಬ್ರು ಇದ್ದಾರೆ, ಪಾರ್ವತಮ್ಮ ಅಂತೇಳಿ. ಇವರೆಲ್ಲರೂ ಅನುಭವದಲ್ಲಿದ್ದಾರೆ. ಆ ಜಮೀನನ್ನ ಇವತ್ತಿನವರೆಗೂ ಉಳುಮೆ ಮಾಡೋದನ್ನ ನಿಲ್ಸಿಲ್ಲ ಅವರು. ಆ ರೀತಿ ಮಾಡ್ಕೊಂಡು ಬಂದಿದ್ದಾಗ್ಯೂ ಅವರಿಗೆ ಸಂಬಂಧಪಟ್ಟ ಆ ಗ್ರಾಮದಲ್ಲಿ ವಾಸ ಮಾಡೋದಕ್ಕೆ ಏನು ಅರ್ಹತೆ ಇದೆಯೋ ಆ ತರದ ಎಲ್ಲ ದಾಖಲೆಗಳಿದ್ದಾವೆ.
ಅಂದ್ರೆ ಆಧಾರ್ ಕಾರ್ಡು, ರೇಷನ್ ಕಾರ್ಡು, ಇನ್ನೊಂದು ಮತ್ತೊಂದು ಏನಿದೆಯೋ ಎಲ್ಲ ದಾಖಲೆಗಳು ಅವ್ರಿಗಿದಾವೆ. ಆ ಎಲ್ಲ ದಾಖಲೆಗಳು ಇದ್ರೂ ಯಾರೋ ಅನಾಮಧೇಯ ವ್ಯಕ್ತಿ ರಂಗದಾಮಪ್ಪ ಅನ್ನೋನು, ಅವನು ಯಾರು ಅಂತ ಆ ಊರಿನ ಗ್ರಾಮಸ್ಥರಿಗೆ ಗೊತ್ತಿಲ್ಲ, ಅವನಿಗೆ ಯಾವುದೇ ದಾಖಲೆಗಳು ಇಲ್ಲ. ಅಂತ ವ್ಯಕ್ತಿಯಿಂದ ಅವನಿಂದ ಏನು ಆಮಿಷಕ್ಕೆ ಒಳಗಾಗಿದರೋ ಈ ತಾಲೂಕು ಆಫೀಸಿನ ಈ ಸಂಬಂಧಪಟ್ಟ ರೆವಿನ್ಯೂ ಅಧಿಕಾರಿಗಳು, ಸರ್ವೆ ಅವರಿಂದ ಹಿಡಿದು ಇನ್ನು ಅದರಲ್ಲಿ ಆಗಿರ್ತಕ್ಕಂಥ ಎಲ್ಲ ಅಧಿಕಾರಿಗಳಿಗೂ ಮತ್ತೊಮ್ಮೆ ಸ್ಪಷ್ಟಪಡಿಸಕ್ಕೆ ಇಷ್ಟಪಡ್ತೀನಿ. ಈ ರೀತಿ ಏನು ತಿನ್ನ ಕೆಲಸ ಯಾಕ್ರಿ ಮಾಡ್ತೀರಾ? ಯಾರು ಪಾಪ ವಿಧಿಯರು ಅವ್ರಿಗೇನು ಆಶ್ರಯ ಇಲ್ಲ, ವಯಸ್ಸಾಗಿದೆ. ಆ ಜಮೀನನ್ನೇ ಆಧಾರವಾಗಿ ಇಟ್ಕೊಂಡು ಏನೋ ಮುಂದೆ ಬದುಕ್ತಕ್ಕಂತ ಒಂದು ವ್ಯವಸ್ಥೆನ ಮಾಡ್ಕೊಂತಾರೆ. ಅವ್ರಿಗೇನು ದಾಖಲೆ ಇದೆ ಇದ್ರೆ ಆಮೇಲೆ ಇನ್ನೊಂದು ಅವರ ಸರ್ಕಾರಕ್ಕೆ ಒಂದು ಮಹಾಜನ ಹೇಳಿಕೆನ ಕೊಟ್ಟಿದ್ದಾರೆ. ಮಂಜಮ್ಮ ಗ್ರಾಮದಲ್ಲಿ ವಾಸವಿರುವುದಿಲ್ಲ, ಪದ್ಮಾವತಿ ಗ್ರಾಮದಲ್ಲಿ ವಾಸವಿರುವುದಿಲ್ಲ. ಆಮೇಲೆ ಹೇಳಿಕೆಗೆ ಆ ಗ್ರಾಮಸ್ಥರ ಸಹಿಗಳು ಬೇಕು. ಇವ್ರಿಗೆ ಒಂದು ವರದಿ, ಯಾವುದೇ ಒಂದು ಖಾತೆ ಅಥವಾ ಒಂದು ಜಮೀನಿನ ಇದನ್ನ. ಈ ವೇಳೆ ತಹಶೀಲ್ದಾರ್ ಸಂತೋಷ್ ಕುಮಾರ್ ಅವರಿಗೆ ಅನ್ಯಾಯಕ್ಕೆ ಒಳಗಾಗಿರುವಂತಹ ಮಹಿಳೆಯರು ಮನವಿ ಪತ್ರವನ್ನು ಸಲ್ಲಿಸಿದ್ರು. ಮನವಿ ಸ್ವೀಕರಿಸಿ ಬಳಿಕ ಪ್ರತಿಕ್ರಿಯಿಸಿದ ತಹಶೀಲ್ದಾರ್ ಅವರು ದಾಖಲೆಗಳನ್ನು ಪರಿಶೀಲಿಸಿ ಸರ್ವೆ ನಕ್ಷೆ ಹಾಗೂ ಪಹಣಿಯನ್ನು ರದ್ದು ಮಾಡಿ ತಪ್ಪಿತಸ್ಥರಿಗೆ ಮುಲಾಜಿಲ್ಲದೆ ಕ್ರಮ ಕೈಗೊಳ್ಳಲಾಗುವುದು ಹಾಗೂ ಅನ್ಯಾಯಕ್ಕೆ ಒಳಗಾಗಿರುವಂತಹ ಮಹಿಳೆಯರಿಗೆ ಯಥಾಸ್ಥಿತಿ ನ್ಯಾಯ ಕೊಡಿಸುತ್ತೇನೆ ಅಂತ ಅಂದರು. ಈ ಸಂದರ್ಭದಲ್ಲಿ ಮುಖಂಡರಾದ ಪೆದ್ದನ, ಕಿಲಾರ್ಲಹಳ್ಳಿ ಕೆ ಮೈಲಾರಪ್ಪ, ಎಚ್ ನಾಗರಾಜು, ಮುರುಳಿ, ಟೈಲರ್ ಗೋವಿಂದಪ್ಪ, ತಾಳೆಮರದಳ್ಳಿ ಗೋವಿಂದಪ್ಪ, ಹನುಮಂತರಾಯಪ್ಪ, ತಿಪ್ಪೇಸ್ವಾಮಿ, ನಾಗರಾಜಪ್ಪ ಹಾಗೂ ತಿಮ್ಮನಾಯ್ಕ, ಈರಣ್ಣ, ಹನುಮಂತರಾಯಪ್ಪ, ರೈತ ಸಂಘದ ಪದಾಧಿಕಾರಿಗಳಾದ ಕರಿಯಣ್ಣ, ನರಸಣ್ಣ, ರಾಮಾಂಜನೇಯ, ಈರಣ್ಣ, ಸಿದ್ದಪ್ಪ, ಲಕ್ಷ್ಮನಾಯ್ಕ, ಪರಸುನಾಯ್ಕ, ನಡುಪಣ್ಣ, ರಮೇಶ್, ಪೂಜಾರ್ಚಿತ ಸೇರಿದಂತೆ ಹಲವರು ಈ ಸಂದರ್ಭದಲ್ಲಿ ಭಾಗಿಯಾಗಿದ್ದರು.